ಜೈ ಹಿಂದ್ ಎಲ್ಲ ನನ್ನ ಇಂಡಿಯನ್ ಆರ್ಮಿ ವಿದ್ಯಾರ್ಥಿಗಳಿಗೆ. ಸ್ನೇಹಿತರೆ, ಇಂಡಿಯನ್ ಆರ್ಮಿದ ನೋಟಿಫಿಕೇಶನ್ ಆಗೈತಿ ನೋಡ್ರಿ. ಯಾವಾಗಂದ್ರೆ ನಿನ್ನಿಲ್ದ ಮನೆ ಆಗೈತಿ, ಅದ ವಿಡಿಯೋ ಮಾಡಬೇಕಾಗಿತ್ತು, ನಾನೇ ಮಾಡಿದ್ದಿಲ್ಲ. ಇವತ್ತು ವಿಡಿಯೋ ಮಾಡಿ ತಿಳಿಸಾತನು. ನಾ ಪಿ ಡಿ ಎಫ್ ಅವ್ರು ಹೇಳಂಗಿಲ್ಲ, ಪಿ ಡಿ ಎಫ್ ಅವ್ರು ಒಟ್ಟೆ ಚರ್ಚೆ ಮಾಡೋದು ಬೇಡ. ಟೋಟಲಾಗಿ ಎಷ್ಟು ಅಂದ್ರೆ ಪಿ ಡಿ ಎಫ್ ಅದ್ರೊಳಗೆ ಟೋಟಲ್ ಆಗಿ 64 ಪೇಜ್ ಐತೆ ಪಿ ಡಿ ಎಫ್. ಟೋಟಲಾಗಿ ಎಷ್ಟು ಅಂದ್ರೆ 64 ಪೇಜ್ ಐತಿ. ನಾ ಮೇನಾಗಿ ಏನೇನು ಟಾಪಿಕ್ ಐತೆ ಅದು ಅಷ್ಟೇ ತಿಳಿಸ್ಕೊಟ್ಬಿಡ್ತೀನಿ. ಅದು ಪಿ ಡಿ ಎಫ್ ಅವರು ಮಣ್ಣು ಅದನ್ನ ಹೇಳ್ಕೊತ ಬೇಡ. ಮೇನ್ ಏನು ಟಾಪಿಕ್ ಐತೆ ಅಷ್ಟೇ ತಿಳಿಸ್ಕೊಟ್ಬಿಡ್ತೀನಿ. ಮತ್ತು ನಿಮಗೆ ಏನು ಡೌಟ್ಸ್ ಅದಾವೆ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ, ನಾ ಪ್ರತಿಯೊಂದು ವೀಡಿಯೋದಾಗ ಹೇಳತ್ತೀನಿ. ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀನು ನಮ್ಮ ಚಾನಲ್ದ 10K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೈತಿ. ಎಲ್ಲರೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅಷ್ಟು ಬೇಗ ಕಂಪ್ಲೀಟ್ ಆಗೋತದೆ ಅನ್ಕೊಂಡಿದ್ದಿಲ್ಲ ನಾ. ಯಾಕಂದ್ರೆ 7K ಚಾನಲ್ ಸಬ್ಸ್ಕ್ರೈಬರ್ ಇದ್ದಾಗ ಅಷ್ಟೇ ನಾ ಬೇರೆದವ್ರ ಚಾನಲ್ ನೋಡಿದ್ದೀನಿ ಮೊದಲು. ಇವ್ರದ್ದು ಚಾನಲ್ ಇಷ್ಟು ಜಲ್ದಿ ಗ್ರೋ ಆಗತ್ತೈತಿ ಅನ್ಕೊಟ್ಟಾರ. ಈಗ ಒಂದು ತಿಂಗಳು ಒಳಗಾಗಿನ 3,500 ಸಬ್ಸ್ಕ್ರೈಬರ್ ಆಗ್ಯಾರ. ಎಲ್ಲರೂ ಕೂಡ ಇನ್ನೊಮ್ಮೆ ಥ್ಯಾಂಕ್ಸ್ ಹೇಳ್ತಾನೆ. ನೋಡು, ನಾಡ್ದಾರ ಲೈವ್ ಬರ್ತಾನೆ. ಲೈವ್ ಬಂದು ನಿಮ್ಮ ಜೋಡಿ ಹಂಗೆ ಸ್ವಲ್ಪ ಮಾತಾಡೋಣ. ನಾಡ್ದಾರ ಲೈವ್ ಬರ್ತಾನೆ. ಇಲ್ಲಿ ನೋಡ್ರಿ, ಇದು ಕೆಲವೊಂದಿಷ್ಟು ಯಾರುಗಳದ್ದು ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ನಾ ಮೇನಾಗಿ ಏನೇನು ಟಾಪಿಕ್ ಐತಿ ಅಷ್ಟೇ ತಿಳಿಸ್ಕೊಟ್ಬಿಡ್ತೀನಿ. ಅದು ಗಿಂಜಾಟ್ ಭಾಳ ಐತದ. ಪಿ ಡಿ ಎಫ್ ಅವ್ರು ಒಂದೊಂದು ನಿಮ್ಗೆ ಹೇಳ್ಕೊತಾ ಇದ್ದೆ ಅಂದ್ರೆ ಮೇನ್ ಏನು ಟಾಪಿಕ್ ಐತಿ ಇದ್ರೊಳಗೆ ಏನೇನಂದ್ರೆ, ಒಂದೇದ ವಯಸ್ಸಿನಲ್ಲಿ ಬದಲಾವಣೆ ಆಗೈತಿ, ಏಜ್ನಲ್ಲಿ ಬದಲಾವಣೆ ಮಾಡ್ಯಾರ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಇದನ್ನು ಮಾಹಿತಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಅಪ್ಲಿಕೇಶನ್ ಯಾವಾಗಿಂದ ಶುರು ಆಕೈತಿ, ಇದ್ರ ಜೊತೆಗೆ ಮತ್ತು ಹೈಟ್ ತಕ್ಕ ವೇಟ್ ಬೇಕು. ಈಗ 170 ಸೆಂಟಿಮೀಟರ್ ಹೈಟ್ ಇತ್ತಂದ್ರೆ ಅವ್ರಿಗೆ ವೇಟ್ ಇರಬೇಕು. ಅದನ್ನು ಪಿ ಡಿ ಎಫ್ ಅದ ಲಿಸ್ಟ್ ಐತಿ. ಒಂದು ಪಿ ಡಿ ಎಫ್ ಅನ್ನೋಕ್ಕಿಂತ ಒಂದು ಲಿಸ್ಟ್ ಐತಿ. ಆ ಲಿಸ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ನೋಡ್ರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗುತ್ತೆ ಬರ್ರಿ. ಯಾಕಂದ್ರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಕೂಡ ಸಿಗ್ತಿರ್ತೈತಿ. ಈಗ ನಾ ವಿಡಿಯೋ ಮಾಡೀನಿ ಅಂದ್ರೆ ನಿಮ್ಗೆ ಪಿ ಡಿ ಎಫ್ ನಾನು ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿಬಿಟ್ಟಿರ್ತೀನಿ. ವಿತ್ ಅಪ್ಲೈ ಲಿಂಕ್ ಹಾಕಿರ್ತೀನಿ. ನಿಮ್ಗೆ ಕ್ವಾಲಿಫಿಕೇಷನ್ ಅವ್ರನ್ನ ವಿಡಿಯೋದಾಗ ತಿಳಿಸ್ಕೊಟ್ಟಿಬಿಟ್ಟಿರ್ತೀನಿ. ಡೈರೆಕ್ಟ್ ನಿಮ್ಮದು ಕ್ವಾಲಿಫಿಕೇಷನ್ ಆಗೈತೆ ಅಂದ್ರೆ ಅಪ್ಲಿಕೇಶನ್ ಹಾಕೊಳ್ಳೋಕೆ ಈಸಿ ಆಕೈತಿ. ಅದಕ್ಕಾಗಿ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ. ಇಲ್ಲಿ ನೋಡಿರಿ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗೈತೆ ಅಂದ್ರೆ 13/2/2026 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಮತ್ತು ಕೊನೆಯ ದಿನಾಂಕ 1 ಏಪ್ರಿಲ್ 2026. ಈಗ ಬರೋ 13ನೇ ತಾರೀಕಿನ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಅಂದರೆ ನಿನ್ನೆದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಮತ್ತು ಕೊನೆಯ ದಿನಾಂಕ 1 ಏಪ್ರಿಲ್ 2026 ಇದು ಅಪ್ಲಿಕೇಶನ್ ಹಾಕೋಕೆ ಕೊನೆಯ ದಿನಾಂಕ. ಮತ್ತು ಎಕ್ಸಾಮ್ ಇದು ಟೆಂಟೇಟಿವ್ 1 ಜೂನ್ 2026ರಿಂದ 15 ಜೂನ್ 2026. ಅಂದ್ರೆ ಈಗ ಟೆಂಟೇಟಿವ್ ಅಂದರೆ ನಡಿಬೋದು, ನಡೆದೇ ಇರ್ಬೋದು. ಈಗ ಏನು ಭಾಳ ಚೇಂಜಸ್ ಆಗಿಲ್ಲ, 1 ತಿಂಗಳು ಡಿಫ್ರೆನ್ಸ್ ಆಗ್ಬೋದು. ಜೂನ್ ಒಳಗರ ನಡಿಬೋದು, ಜುಲೈ ಒಳಗರ ನಡಿಬೋದು. ಈ 2 ತಿಂಗಳೊಳಗೆ 100% ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಮತ್ತು ಇದ್ರ ಜೊತೆಗೆ ವಯಸ್ಸು ಬಂದುಬಿಟ್ಟು ಒಂದೊಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ಯಾರ. ಅವ್ರದ್ದು 22 ವಯಸ್ಸು ಮಾಡ್ಯಾರ, ಆದರೂ ಅಪ್ಲಿಕೇಶನ್ ತೊಗೊಂಡಿಲ್ಲ. ಎದಕ್ಕೆ ತೊಗೊಂಡಿಲ್ಲ ಅಂತ ಈಗ ತಿಳಿಸ್ಕೊಡ್ತೀನಿ, ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಎದಕ್ಕೆ ಅಪ್ಲಿಕೇಶನ್ ತೊಗೊಂಡಿಲ್ಲ ಅಂತ. ಇಲ್ಲಿ ನೋಡಿರಿ, ವಯಸ್ಸು ಬಂದುಬಿಟ್ಟು 17 ವರೆಯಿಂದ 22 ವರ್ಷದ 17 ವರೆಯಿಂದ 22 ವರ್ಷ ಅಂತ ಮೇನಲ್ಲಿ ಪಿ ಡಿ ಎಫ್ ಒಳಗೆ ಮೇನಾಗಿ ತಿಳಿಸ್ಕೊಟ್ಟಾರ. ನೆಕ್ಸ್ಟ್ ಅದ್ರ ತೆಳಗಡೆ ಬಂದ್ರೆ ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ವಯಸ್ಸು 1 ಜುಲೈ 2005ರಿಂದ ಎಷ್ಟಂದ್ರೆ 1 ಜುಲೈ 2005ರಿಂದ 1 ಜುಲೈ 2009 ಇದರ ಮಧ್ಯದಲ್ಲಿ ಜನಿಸಿದಂಥ ವಿದ್ಯಾರ್ಥಿಗಳು ಮಾತ್ರ ಅಪ್ಲಿಕೇಶನ್ ತೊಗೋತೈತಿ. ಈಗ ನೋಡಿರಿ, ಈಗ ಜುಲೈ ಇದ್ಲ, ಈಗ 30 ಜೂನ್ ಇತ್ತಂದ್ರೂ ಕೂಡ ಅಪ್ಲಿಕೇಶನ್ ತೊಗೊಳಂಗಿಲ್ಲ. ಅದೇ ರೀತಿಯಾಗಿ 2005 ಮತ್ತು 2009 ಡೇಟ್ 1 ಜುಲೈ ನಿಮ್ಗೆ ಹೇಳಿದ ಕ್ಲಿಯರ್ ಆಗೈತೆ ಅಂತ ಅನ್ಕೊಳ್ತಾನು. 1 ಜುಲೈಯಿಂದ 1 ಜುಲೈ 2005ರಿಂದ 1 ಜುಲೈ 2009 ಇದ್ರ ಮಧ್ಯದಲ್ಲಿ ಜನಿಸಿರ್ಬೇಕು. ಇದರ ಮಧ್ಯದಲ್ಲಿ ಜನಿಸಿದ್ರಂದ್ರೆ ಮಾತ್ರ ಅಪ್ಲಿಕೇಶನ್ ತೊಗೋತೈತಿ. ಈಗ ನೋಡ್ರಿ, ಇಲ್ಲಿ ಜುಲೈ ಇತ್ಲ 1 ಜುಲೈ ಇತ್ಲ, ನಿಮ್ಮ 30 ಜೂನ್ ಇತ್ತಂದ್ರೆ ಅಪ್ಲಿಕೇಶನ್ ತೊಗೊಳಂಗಿಲ್ಲ. ಅದು ಅಪ್ಲಿಕೇಶನ್ ಒಂದು ದಿನ ಪರಕ್ಕಾದರೂ ಕೂಡ ಅಪ್ಲಿಕೇಶನ್ ತೊಗೊಳಂಗಿಲ್ಲ. ಮತ್ತು ಎಕ್ಸಾಮ್ ಬಂದ್ಬಿಟ್ಟು ಎಕ್ಸಾಮ್ ಏನಂದ್ರೆ ಕನ್ನಡ ಒಳಗೆ ಎಕ್ಸಾಮ್ ಇದ್ದಿರ್ತೈತಿ. ಇದು ಎಲ್ಲರೂ ಕೂಡ ಇಂಡಿಯನ್ ಆರ್ಮಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಖುಷಿಯ ಸುದ್ದಿನ ಅಂತ ಹೇಳ್ಬೋದು. ಯಾಕಂದ್ರೆ ಕನ್ನಡ ಒಳಗೆ ಏನು ಎಕ್ಸಾಮ್ ಇಡ್ಯಾರಲ್ಲ, ಅದಕ್ಕಾಗಿ. ಮತ್ತು ಕನ್ನಡ ಒಳಗೆ ಎಕ್ಸಾಮ್ ಇದ್ದಿರ್ತೈತಿ. ಮತ್ತು ಸಿಲೆಬಸ್ ಅವರು ಆಲ್ಮೋಸ್ಟ್ ಬರ್ದಿರ್ತೀರಿ ಎಲ್ಲರೂ. ಈಗ ಪ್ರೆಷರ್ ಏನು ಇದ್ದಿರ್ತೀರಿ ಅವ್ರಿಗೆ ಗೊತ್ತಿರಂಗಿಲ್ಲ. ಅದನ್ನು ಸಿಲೆಬಸ್ಸು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ, ಯಾವ ಚಾಪ್ಟರ್ ಮೇಲೆ ಎಷ್ಟೆಷ್ಟು ಕ್ವಶನ್ ಬರ್ತಾವಂತ. ಮತ್ತು ಕ್ವಾಲಿಫಿಕೇಷನ್ ಅವರು ಅದನ್ನ ಪಿ ಡಿ ಎಫ್ ಅಂತ ತಿಳಿಸ್ತಾನೆ. ಯಾಕಂದ್ರೆ ಅದ್ರೊಳಗೆ ಜಿ ಡಿ ಕ್ಲರ್ಕ್, ಟ್ರಾನ್ಸ್ಫರ್, ಟೆಕ್ನಿಕಲ್ ಈ ರೀತಿಯಾಗಿ ಪೋಸ್ಟ್ ಅದಾವೆ. ನಾ ಹಂಗೆ ಒಂದೊಂದು ಜಿ ಡಿಗೆ ಇಷ್ಟ ಹೇಳ್ಕೊತೀನಿ, ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದದ. ಅದಕ್ಕಾಗಿ ಪಿ ಡಿ ಎಫ್ ನಿಮಗೆ ಅದನ್ನ ತಿಳಿಸ್ತೀನಿ. ಮತ್ತು ಇನ್ನೊಂದು ನೋಡ್ರಿ,
ನೀವು ಜಿ ಡಿನೂ ಹಾಕ್ಬೋದು, ಅಪ್ಲಿಕೇಶನ್ ಹಾಕೋ ಮುಂದೆ ಜಿ ಡಿನೂ ಹಾಕ್ಬೋದು, ಟ್ರೇಡ್ಸ್ಮನ್ ಹಾಕ್ಬೋದು, ಎರಡಕ್ಕೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಒಂದಕ್ಕೆ ಹಾಕಂಗಿಲ್ಲ. ನೀವು ಒಂದಕ್ಕೂ ಹಾಕ್ಬೋದು. ಈಗ ಜಿ ಡಿ ಒಂದು ಅಪ್ಲಿಕೇಶನ್ ಹಾಕ್ತಿದ್ರೆ ಅದಕ್ಕೆ ಒಂದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು, ಸಪ್ರೇಟ್ ಅಪ್ಲಿಕೇಶನ್ ಫೀ ಇದ್ದಿರ್ತೈತಿ. ಈಗ ಜಿ ಡಿ ಒಂದಕ್ಕೆ ಹಾಕಿದ್ರೆ ಅಂದ್ರೆ $250 ನಿಮಗೆ ಅಪ್ಲಿಕೇಶನ್ ಫೀ ಇದ್ದಿರ್ತೈತಿ. ಜಿ ಡಿ ಒಂದೇ ಪೋಸ್ಟ್ ಹಾಕಿದ್ರೆ ಅಂದ್ರೆ $250 ನಿಮಗೆ ಅಪ್ಲಿಕೇಶನ್ ಫೀ. ಇದ್ರ ಜೊತೆಗೆ ಟ್ರೇಡ್ಸ್ಮನ್ ಹಾಕಿದ್ರೆ ಅಂದ್ರೆ ಇದಕ್ಕೂ $250. ಟೋಟಲಾಗಿ ಎಷ್ಟಾಯ್ತು? $500 ನಿಮಗೆ ಅಪ್ಲಿಕೇಶನ್ ಫೀ. ನೀವು $250 ತೊಗೊಂಡು ಒಂದೇ ಪೋಸ್ಟಿಗೆ ಹಾಕಿದಂದ್ರೆ ಬರೋಂಗಿಲ್ಲ. ಎರಡಕ್ಕೂ ಅಪ್ಲಿಕೇಶನ್ ಫೀ ಪೇ ಮಾಡಬೇಕಾಗತಿ. ಒಂದು ಜಿ ಡಿಗೆ ಹಾಕಿದ್ರೆ ಅಂದ್ರೆ ಇದಕ್ಕೆ $250 ನೀವು ಅಪ್ಲಿಕೇಶನ್ ಚಾರ್ಜಸ್ ಪೇ ಮಾಡಬೇಕು. ವಿತ್ ಇದ್ರ ಜೊತೆಗೆ ಟ್ರೇಡ್ಸ್ಮನ್ ಹಾಕಿದ್ರೆ ಅಂದರೆ ಟ್ರೇಡ್ಸ್ಮನ್ನು ಕೂಡ $250. ಟೋಟಲಿಗೆ ಎಷ್ಟು ಆಗ್ತಂದ್ರೆ $500 ಬರೀ ನಿಮಗೆ ಅಪ್ಲಿಕೇಶನ್ ಫೀನ ಇದ್ದಿರ್ತೈತಿ. ನೀವು ಅವ್ರು ಜಿ ಡಿ ಹಾಕ್ತಿದ್ರೆ ಜಿ ಡಿ ಹಾಕ್ಬೋದು, ಟ್ರೇಡ್ಸ್ಮನ್ ಹಾಕ್ತಿದ್ರೆ ಟ್ರೇಡ್ಸ್ಮನ್ ಹಾಕ್ಬೋದು. ವಿತ್ ಇದ್ರ ಜೊತೆಗೆ ಏನೇ ಮಾಹಿತಿ ಆಯ್ತಂದ್ರೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಅದನ್ನು ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತಾನೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಎಲ್ಲೆಲ್ಲಿ ಡಾಕ್ಯುಮೆಂಟ್ಸ್ ತೆಗಿಸ್ಬೇಕು ಪ್ರತಿಯೊಂದು ಮಾಹಿತಿಯನ್ನು ಅದನ್ನ ತಿಳಿಸ್ತಾನೆ. ಸೊ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದರೆ ಈ ರೀತಿಯಾಗಿ ನಿಮ್ಗೆ ಡೈಲಿ ಮಾಹಿತಿ ಸಿಗ್ತಿರ್ತೈತಿ. ಮತ್ತು ಏನಾದರೂ ನಾನು ಕೇಳೋದು ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ನಿಮ್ಗೆ ಏನಾದರೂ ಸಮಸ್ಯೆ ಐತಂದ್ರೆ ಡೈರೆಕ್ಟ್ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಇದ್ರ ಜೊತೆಗೆ ಎಕ್ಸಾಮಿನೇಷನ್ ಸೆಂಟರ್ ನೋಡ್ರಿ, ನಿಮ್ಗೆ 5 ಪ್ಲೇಸ್ ಇದ್ದಿರ್ತೈತಿ ಚೂಸ್ ಮಾಡ್ಕೊಳಕ್ಕೆ. 5 ಪ್ಲೇಸ್ ನೀವು ಯಾವ ಪ್ಲೇಸಿಗೆ ಬೇಕಾದ್ರೆ ಚೂಸ್ ಮಾಡ್ಕೋಬೋದು. 5 ಪ್ಲೇಸ್. ನಾನು ಮೇನಾಗಿ ಏನು ಹೇಳೋದಂದ್ರೆ ನಿಮ್ಗೆ ಸಮೀಪ ಯಾವಕ್ಕಲ್ಲ ಅಂಥಕ್ಕೆ ಪ್ರಿಫರೆನ್ಸ್ ಕೊಡ್ರಿ. ಮೊದಲು ಅಂಥ ಪ್ಲೇಸ್ಗಳಿಗೆ ಪ್ರಿಫರೆನ್ಸ್ ಕೊಟ್ಟ ಅಪ್ಲಿಕೇಶನ್ ಹಾಕಿರಿ. ಇದ್ರ ಜೊತೆಗೆ ನಾನು ನಿಮ್ಮ ಕ್ವಾಲಿಫಿಕೇಷನ್ ತಿಳಿಸ್ಕೊಟ್ಟಿಲ್ಲ. ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದ್ದಿರ್ತೈತಿ. ಈಗ ಪ್ರೆಷರ್ ಯಾರು ಇದ್ದಿರ್ತಾರಲ್ಲ ಅವ್ರಿಗೆ ಗೊತ್ತಿರಂಗಿಲ್ಲ ನಾವು ಯಾವ ಪೋಸ್ಟ್ಗಳಿಗೆ ಅರ್ಜಿನ ಸಲ್ಲಿಸ್ಬೇಕು ಏನೋ ಅವ್ರಿಗೆ ಮಾಹಿತಿ ಇರೋಂಗಿಲ್ಲ. ಅದ ಇದನ್ನು ಇಲ್ಲೇ ಮಗಳು ಸ್ಕ್ರೀನ್ ಮೇಲೆ ಹಾಕ್ತಾನೆ. ಸ್ಕ್ರೀನ್ ಮೇಲೆ ಹಾಕ್ಬಿದ್ದ ಹಂಗೆ ಹೇಳಿಬಿಡ್ಲ ನಾವು ಬೇಕಾದ್ರೆ ಇಲ್ಲೇ ಮಗಳು ಸ್ಕ್ರೀನ್ ಮೇಲೆ ತೋರಿಸ್ತೇನೆ ನೋಡಿರಿ. ಅದು PDF ನೋಡಿ ಒಂದು ವಿದ್ಯಾರ್ಥಿ ಭಾಳ ಕನ್ಫ್ಯೂಸ್ ಆಗಿಬಿಡ್ತೈತಿ. ಅದಕ್ಕಾಗಿ ಇಲ್ಲಿ ನೋಡಿರಿ, ಅಗ್ನಿವೀರ್ ಜಿ ಡಿ ಹುದ್ದೆಗಳಿಗೆ ಜಸ್ಟ್ 10ನೇ ತರಗತಿ ಆಗಿತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಗ್ನಿವೀರ್ ಜಿ ಡಿ ಹುದ್ದೆಗಳಿಗೆ ಜಸ್ಟ್ 10ನೇ ತರಗತಿ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. 10th ಪಾಸ್ ಆಗಿತ್ತಂದ್ರೆ ಜಿ ಡಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ರಿ. ನೆಕ್ಸ್ಟ್ ಅಗ್ನಿವೀರ್ ಟೆಕ್ನಿಕಲ್ ಹುದ್ದೆಗಳಿಗೆ 2nd PUC ಸೈನ್ಸ್. ಅದಕ್ಕೆ ಜಿ ಡಿ ಯಾವುದಂದ್ರೆ ಜಿ ಡಿ ಹುದ್ದೆಗಳಿಗೆ 10th ಆಗಿತ್ತಂದ್ರೆ ಅರ್ಜಿ ಸಲ್ಲಿಸಿಬಿಡ್ರಿ. ಇದು ಟೆಕ್ನಿಕಲ್ ಹುದ್ದೆಗಳಿಗೆ 2nd PUC ಸೈನ್ಸ್ ಆಗಿರಬೇಕು. ವಿತ್ ಸೈನ್ಸಲ್ಲಿ ಸೈನ್ಸ್, ಫಿಸಿಕ್ಸ್, ಮ್ಯಾಥ್ಸ್, ಇಂಗ್ಲೀಷ್ ಸಬ್ಜೆಕ್ಟ್ಗಳನ್ನು ತೆಗೆದುಕೊಂಡಿರ್ಬೇಕಾಗತ್ತಿ. ಅಂದ್ರೆ ಸೈನ್ಸ, ಫಿಸಿಕ್ಸ, ಮ್ಯಾಥ್ಸ, ಇಂಗ್ಲೀಷ್ ಇವು ಸಬ್ಜೆಕ್ಟ್ಗಳನ್ನ ತೆಗೆದುಕೊಂಡು ಪಾಸಾಗಿದ್ರೆ ಅಂದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಓವರಾಲ್ 50% ಆಗಿರಬೇಕು. ಹೇಳಿದು ಕ್ಲಿಯರ್ ಆಗತ್ತೈತೆ ನಿಮಗೆ. ಟೆಕ್ನಿಕಲ್ ಹುದ್ದೆಗಳಿಗೆ 2nd PUC ಸೈನ್ಸ್ ಆಗಿರ್ಬೇಕು. ಅದರೊಳಗೆ ಸೈನ್ಸ್ ಒಳಗೆ ಸೈನ್ಸ್, ಫಿಸಿಕ್ಸ್, ಮ್ಯಾಥ್ಸ್, ಇಂಗ್ಲೀಷ್ ಸಬ್ಜೆಕ್ಟ್ಗಳನ್ನ ತೆಗೆದುಕೊಂಡು ಓವರಾಲ್ 50% ಆಗಿತ್ತಂದ್ರೆ ಈ ಯಾವುದಂದ್ರೆ ಟೆಕ್ನಿಕಲ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದ್ರ ಜೊತೆಗೆ ಯಾವುದಂದ್ರೆ ಅಗ್ನಿವೀರ್ ಕ್ಲರ್ಕ್ ಈ ಹುದ್ದೆಗಳಿಗೆ 2nd PUC ಪಾಸಾಗಿರ್ಬೇಕು. ಎನಿ ಸ್ಟ್ರೀಮ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್. 2nd PUC ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾರು ಬೇಕಾದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಓವರಾಲ್ ಪರ್ಸೆಂಟೇಜ್ ನೋಡ್ಕೊತ ಬರ್ರಿ. ನೀವು ದಡ್ಡನ ಹೋಗಿ ಅಪ್ಲಿಕೇಶನ್ ಹಾಕೋದು ಬರಬೇಡ್ರಿ. ಪರ್ಸೆಂಟೇಜ್ ಎಲ್ಲ ಅದಕ್ಕೆ ನಿಮ್ಗೆ ಕ್ಲಿಯರ್ ಮಾಡತ್ತನ. ಓವರಾಲ್ 60% ಆಗಿರಬೇಕು. ಓವರಾಲ್ 60%. ಈಜ್ ಸಬ್ಜೆಕ್ಟ್ ತೊಗೊಂಡ್ರೆ 50%. ಓವರಾಲ್ ನಿಮ್ದು 60% ಆಗಿರ್ಬೇಕು. ಮತ್ತು ಈಜ್ ಸಬ್ಜೆಕ್ಟ್ ಒಟ್ಟು ಸಬ್ಜೆಕ್ಟ್ ಒಂದೊಂದು ಸಬ್ಜೆಕ್ಟ್ನ ತೊಗೊಂಡ್ರೆ 50% ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದ್ರ ಜೊತೆಗೆ ಅಗ್ನಿವೀರ್ ಟ್ರೇಡ್ಸ್ಮನ್ ಹುದ್ದೆಗಳಿಗೆ ಯಾವುದಂದ್ರೆ 10th ಪಾಸ್ ಆಗಿದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಗ್ನಿವೀರ್ ಟ್ರೇಡ್ಸ್ಮನ್ ಆಲ್ ಆರ್ಮ್ಸ್ ಇದಕ್ಕೆ ಜಸ್ಟ್ 10th ಪಾಸ್ ಆಗಿತ್ತು ಅಂದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು 8th ಮೇಲೂ ಅರ್ಜಿಯನ್ನು ಸಲ್ಲಿಸ್ಬೋದು. ಮಿನಿಮಮ್ 33% ಅದು ಕೊಟ್ಟಿರ್ತಾರೆ. 5 ಬೇಸಿಕ್ ಸಬ್ಜೆಕ್ಟ್ ಅವ, ಕನ್ನಡ, ಇಂಗ್ಲೀಷ್ ಇವೆಲ್ಲ ಸಬ್ಜೆಕ್ಟ್. 10th ಪಾಸ್ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು. 8th ಮೇಲೂ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ರೀತಿಯಾಗಿ ಅಗ್ನಿವೀರದ ಮಾಹಿತಿ ಇದ್ದಿರ್ತೈತಿ. ಇದ್ರ ಜೊತೆಗೆ ನಿಮ್ಗೆ ಫಿಸಿಕಲ್ ಇದ್ದಿರ್ತೈತಿ, ಮೆಡಿಕಲ್ ಇದ್ದಿರ್ತೈತಿ, ಎಕ್ಸಾಮ್ ಇದ್ದಿರ್ತೈತಿ. ಇದು PDF ಒಳಗೆ ಐತಿ. ಇಲ್ಲಿ PDF ನೋಡತ್ತೀರಿ ನಮ್ಮ ಮಗ್ಲ ಹಾಕಿನದ್ನು ಹೈಟ್ ನೋಡ್ರಿ. ಈಗ ಅಗ್ನಿವೀರ್ ಜಿ ಡಿ ವಿದ್ಯಾರ್ಥಿಗಳಿಗೆ 166 ಸೆಂಟಿಮೀಟರ್ ಹೈಟ್
ಜಿ ಡಿ ವಿದ್ಯಾರ್ಥಿಗಳಿಗೆ 166 ಸೆಂಟಿಮೀಟರ್ ಹೈಟ್, ಟೆಕ್ನಿಕಲ್ ವಿದ್ಯಾರ್ಥಿಗಳಿಗೆ 165 ಸೆಂಟಿಮೀಟರ್ ಹೈಟ್, ಮತ್ತು ಟ್ರೇಡ್ಸ್ಮನ್ 10th ಮೇಲೆ ಅರ್ಜಿಯನ್ನು ಹಾಕಕತ್ತಿರ ಅದನ್ನು ಅವ್ರಿಗೆ 166 ಸೆಂಟಿಮೀಟರ್ ಹೈಟ್, ಮತ್ತು ಅಗ್ನಿರಿ ಕ್ಲರ್ಕ ಸ್ಟೋರ ಕೀಪರ ಟೆಕ್ನಿಕಲ್ ಇವ್ರಿಗೆ 162 ಸೆಂಟಿಮೀಟ್ರ್ ಈ ರೀತಿಯಾಗಿ ಹೈಟ್ ಇದ್ದಿರ್ತೈತಿ. ಮತ್ತು ಚೆಸ್ಟ್ ಬಂದುಬಿಟ್ಟು ನಾರ್ಮಲ್ 77 ಸೆಂಟಿಮೀಟ್ರ್ ಒಟ್ಟುರ್ದು ಜಿ ಡಿ ಮತ್ತು ಕ್ಲರ್ಕ ಟ್ರೇಡ್ಸ್ಮನ್ ಎಲ್ಲರದು ನಾರ್ಮಲ್ ನಿಮ್ಮದು 77 ಸೆಂಟಿಮೀಟ್ರ್ ಇದ್ದಿರ್ಬೇಕು. ಎಕ್ಸನ್ ಹಿಂಗೇನು ಎಕ್ಸ್ಪೆಂಡ್ ಮಾಡ್ತಿರಲ್ಲ ಎಷ್ಟು ಅಂದರೆ 5 ಸೆಂಟಿಮೀಟ್ರ್ ಏನು ಆಗಬೇಕು ಎಕ್ಸ್ಪೆನ್ಸಸ್ ಆಗಬೇಕು. ಇದ್ರ ಜೊತೆಗೆ ಮತ್ತೇನು ಕೊಟ್ಟಾರಂದ್ರೆ ಸಿಲೆಬಸ್ ಇದ್ದಿರ್ತೈತಿ. ಸಿಲೆಬಸ್ ಅವ್ರು ನೋಡ್ಕೊಂಡು ನಾವು ಒಟ್ಟು ಮೇನ್ ಅಷ್ಟು ತಿಳಿಸ್ಕೊಡ್ತೀನಿ. ಒಂದು ವಿದ್ಯಾರ್ಥಿಗಳಿಗೆ ಗೊತ್ತಿರಂಗಿಲ್ಲ ಯಾವ ರೀತಿಯಾಗಿ ಇದ್ದಿರ್ತೈತಿ ಏನು, ಅದಕ್ಕಾಗಿ ಇದು ಸ್ಯಾಲ್ರಿ ಒಂದೈತಿ. ಸ್ಯಾಲ್ರಿ ಇದೇನು ಬ್ಯಾಡ್ ಬಿಟ್ರಿ ಸ್ಯಾಲ್ರಿ ಅವರು ಹಿಂದಾಗಿ ನೋಡ್ಕೊಳಕ್ಕೆ ಬರ್ತೈತಿ. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ಡಾಕ್ಯುಮೆಂಟ್ಸ್ ಬೇಕು ಅದನ್ನು ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ರನ್ನಿಂಗ್ ಇದ್ದಿರ್ತೈತಿ ನೋಡಿರಿ. ರನ್ನಿಂಗ 1.6 ಕಿಲೋಮೀಟರ್ ರನ್ನಿಂಗ್ ಇದ್ದಿರ್ತೈತಿ. ಇದ್ರ ಜೊತೆಗೆ ಯಾವ್ದಾರ ಪುಲಪ್ಸ್ ಇರ್ತೈತಿ, ಡಿಚ್ ಇರ್ತೈತಿ, ಜಿಗ್ಜಾಗ್ ಇರ್ತೈತಿ. ಇವಕ್ಕೆಲ್ಲ ಮಾರ್ಕ್ಸ್ ಇರ್ತಾವೆ, ಒಟ್ಟಕ್ಕೂ ಮಾರ್ಕ್ಸ್ ಇರ್ತಾವೆ. ಇದಕ್ಕೆ ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 ಈ ರೀತಿಯಾಗಿ 4 ಗ್ರೂಪ್ ಇದ್ದಿರ್ತಾವೆ. ಇದಕ್ಕೆ ಟೈಮ್ ಇದ್ದಿರ್ತೈತಿ ನೋಡಿರಿ. 5 ನಿಮಿಷ 30 ಸೆಕೆಂಡ್ ಒಳಗೆ ಓಡಿದ್ರಂದ್ರೆ 60 ಮಾರ್ಕ್ಸ್. 5 ನಿಮಿಷ 30 ಸೆಕೆಂಡ್ ಒಳಗೆ ಓಡಿದ್ರಿ ಅಂದ್ರೆ 60 ಮಾರ್ಕ್ಸ. ಮತ್ತು 5 ನಿಮಿಷ 31 ಸೆಕೆಂಡ್ ಮೇಲೆ 5 ನಿಮಿಷ 45 ಸೆಕೆಂಡ್ ಒಳಗೆ ಓಡಿದ್ರಿ ಅಂದ್ರೆ 48 ಮಾರ್ಕ್ಸ. ಹೇಳೋದು ಕ್ಲಿಯರ್ ಆಗತ್ತಿಲ್ಲ ನಿಮ್ಗೆ. 5 ನಿಮಿಷ 30 ಸೆಕೆಂಡ್ ಒಳಗೆ ಓಡಿದ್ರಿ ಅಂದ್ರೆ 60 ಮಾರ್ಕ್ಸ. 5 ನಿಮಿಷ 31 ಸೆಕೆಂಡ್ದಿಂದ 5 ನಿಮಿಷ 45 ಸೆಕೆಂಡ್ ಒಳಗೆ ಓಡಿದ್ರಿ ಅಂದ್ರೆ 48 ಮಾರ್ಕ್ಸ. ಇದು ಸೆಕೆಂಡ್ ಗ್ರೂಪ್. ಮತ್ತು ಥರ್ಡ್ ಗ್ರೂಪ್ ಇದು ನೋಡಿರಿ. 5 ನಿಮಿಷ 46 ಸೆಕೆಂಡ್ದಿಂದ 6 ನಿಮಿಷ 6 ನಿಮಿಷ ಒಳಗೆ ಓಡಿದ್ರೆ ಅಂದ್ರೆ 36 ಮಾರ್ಕ್ಸ. ಗ್ರೂಪ್ 3 ಅದ. ಮತ್ತು ಗ್ರೂಪ್ ಅವ್ರದ 6 ನಿಮಿಷ 1 ಸೆಕೆಂಡ್ದಿಂದ ಸ್ವಲ್ಪ ಆರಾಮಿಲ್ಲ ಐತಿ, ಅದಕ್ಕೆ ಸ್ವಲ್ಪ ಕೆಮ್ಸ ಆತೈತಿ. 6 ನಿಮಿಷ 1 ಸೆಕೆಂಡ್ದಿಂದ 6 ನಿಮಿಷ 15 ಸೆಕೆಂಡ್ ಒಳಗಾಗಿ ಓಡಿದ್ರಿ ಅಂದ್ರೆ 24 ಮಾರ್ಕ್ಸ್. ಈ ರೀತಿಯಾಗಿ ಮಾರ್ಕ್ಸ್ ಇದಿರ್ತೈತಿ. ನನ್ನ ಸಲ ಏನಪ್ಪ ಅಂತಂದ್ರೆ ಎಲ್ಲರೂ ಫಸ್ಟ್ ಗ್ರೂಪ್ ಒಳಗೆ ಪಾಸ್ ಆಗ್ರಿ, ಮಾರ್ಕ್ಸ್ ಇದ್ದಿರ್ತೈತಿ. ಹಿಂದಾಡೆ ಫೈನಲ್ ಮೆರಿಟ್ಗೆ ಇದು ಹೊಡೆದು ಕುಂದಿರ್ತೈತಿ. ಅದಕ್ಕಾಗಿ ಏನು ಸಣ್ಣ ಹುಡ್ರು ಬರ್ತೈತಿ, ಬರೀ ಪಾಸ್ ಆದ್ರೆ ಅಟ್ಟ ತಿಳ್ಕೊಬೇಡ್ರಿ ನೀವು. ಫೈನಲ್ ಮೆರಿಟ್ ಲಿಸ್ಟ್ ಒಳಗೆ ಭಾಳ ಅಂದ್ರೆ ಭಾಳ ಹೊಡೆದು ಕೊಡ್ತೈತಿ. ಎಲ್ಲರೂ ಫಸ್ಟ್ ಗ್ರೂಪ್ ಒಳಗೆ ಓಡಾಕ ಟ್ರೈ ಮಾಡಿರಿ. ಮತ್ತು ಪುಲಪ್ಸ್ ಇದ್ದಿರ್ತೈತಿ. 10 ತೆಗೆದ್ರೆ 40 ಮಾರ್ಕ್ಸ, 9 ತೆಗೆದ್ರೆ 33 ಮಾರ್ಕ್ಸ, 8 ತೆಗೆದ್ರೆ 27 ಮಾರ್ಕ್ಸ, 7 ತೆಗೆದ್ರೆ 21 ಮಾರ್ಕ್ಸ. ಈ ರೀತಿಯಾಗಿ ಮಾರ್ಕ್ಸ್ ಇದಿರ್ತೈತಿ. ಮತ್ತು ಡಿಚ್ ಇದ್ದಿರ್ತೈತಿ 9 ಫೀಟ್. ಇದೇನು ಕ್ವಾಲಿಫೈ ಆದ್ರೆ ಅಥವಾ ಜಿಗ್ಜಾಗ್ ಸೇಮ್ ಕ್ವಾಲಿಫೈ. ಮೆಡಿಕಲ್ ಇದ್ದಿರ್ತೈತಿ. ಈ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿರ್ತಾರೆ ನೋಡ್ರಿ. ಆಲ್ಮೋಸ್ಟ್ ನಾ ಎಲ್ಲ ಕವರ್ ಮಾಡೀನು. ಆಲ್ಮೋಸ್ಟ್ ಏನು ಬಿಟ್ಟಿಲ್ಲ ತಂದ್ಕೊಂಡು. ಮತ್ತು ಏನಾದರೂ ಬಿಟ್ಟಿನಿ ಅಂದ್ರೆ ಕಮೆಂಟ್ ಮಾಡಿರಿ, ರಿಪ್ಲೈ ಕೊಡ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದಾರೆ ಕಮೆಂಟ್ ಮಾಡಿರಿ, ಎಲ್ಲರೂ ಕೂಡ ರಿಪ್ಲೈ ಕೊಡ್ತೀನಿ. ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ, ಟೆಲಿಗ್ರಾಮ್ದಾಗೂ ಕಾಂಟ್ಯಾಕ್ಟ್ ಮಾಡಿರಿ. ಹಂಗೆ ನಮ್ಮ ಟೆಲಿಗ್ರಾಮ್ ಅಕೌಂಟು ಜಾಯ್ನ್ ಆಗಿರೋದ್ರಾಗ ಮೊದಲು ಎದಕ್ಕೆ ಜಾಯ್ನ್ ಆಗತ್ತೆ ಹೇಳೋದನ್ನ ಎಲ್ಲ ಹೇಳತ್ನ ಮೊದಲು. ಇದೇನು PDF ಐತಿ ನೋಡಿರಿ, ಇದೇನು PDF ಐತಿ, ಇದನ್ನ PDF ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ನಿಮ್ಗೆ ನೋಡ್ಕೊಳಕ್ಕೆ ಈಸಿ ಆಕೈತಿ. ಈ ರೀತಿಯಾಗಿ ಎಲ್ಲ ಮಾಹಿತಿ ಕವರ್ ಮಾಡಿನು. ಏನಾದರೂ ಕನ್ಫ್ಯೂಸ್ ಇತ್ತಂದ್ರೆ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಚಾನಲ್ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡತ್ತೀರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಮೇನಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ. ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ಸಿಗ್ತಿರ್ತೈತಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂದ್ರೆ ನಿಮ್ಗೆ ಮೊಬೈಲ್ಗೆ ನೋಟಿಫಿಕೇಶನ್ ಬರ್ತಿರ್ತೈತಿ. ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳೋದು. ಹಂಗೆ ವಿಡಿಯೋ ಒಂದು ಸ್ವಲ್ಪ ಯೂಸ್ ಆಗಿತ್ತಂದ್ರೆ ಒಂದು ಲೈಕ್ ಕೊಡಿರಿ. ಎಲ್ಲ ನಮ್ಮ ಇಂಡಿಯನ್ ಆರ್ಮಿ ವಿದ್ಯಾರ್ಥಿಗಳಿಗೆ ವಿಡಿಯೋನ ಶೇರ್ ಮಾಡಿರಿ.